ಮಿತ್ರರೇ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ K2 ಮೂಲಕ ಒಬ್ಬ ಸರ್ಕಾರಿ ನೌಕರ ತಮ್ಮ ವೈದ್ಯಕೀಯ ವೆಚ್ಚ ಮರುಪಾವತಿಯ ಬಿಲ್ ಅಂದರೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಬಿಲ್ಲನ್ನು ಹೇಗೆ ಮಾಡ್ಕೋಬೇಕು ಅನ್ನೋವಂಥದ್ದನ್ನು ನೋಡೋಣ. ಸೊ ಈಗ ನಾವು ಮೊದಲಿಗೆ K2ನಲ್ಲಿ ಲಾಗಿನ್ ಆಗೋಣ. K2ನಲ್ಲಿ ಲಾಗಿನ್ ಆಗಿಬಿಟ್ಟು ನಾವು ವೆರಿ ಫಸ್ಟ್ ಏನು ಹೋಗಬೇಕು ಅಂತ ಹೇಳಿದರೆ ರೋಲ್ ತಗೊಳ್ಳಿ. ರೋಲ್ ತೊಗೋಬೇಕಾಗಿರೋವಂಥದ್ದು ಕೇಸ್ ವರ್ಕರ್ ರೋಲನ್ನು ಜಸ್ಟ್ ಭಾಳ ಸಿಂಪಲಾಗಿ ಹೇಳ್ತಾ ಇದ್ದೀನಿ ಮತ್ತು ನಿಧಾನಕ್ಕೆ ಹೇಳ್ತೀನಿ. ಸ್ಟೆಪ್ಪನ್ನು ಫಾಲೋ ಮಾಡಿದರೆ ನೀವು ಆರಾಮಾಗಿ ಬಿಲ್ಲನ್ನು ಮತ್ತು OM ಅನ್ನು ಮಾಡ್ಕೊಳ್ತೀರ. ಸೊ ಇಲ್ಲಿ ಬಂದುಬಿಟ್ಟು ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ ಅಂತ ಇದೆ ನೋಡಿ, ಅಲ್ಲಿ ಪ್ರೋಸೆಸ್ಸಲ್ಲಿ ಕ್ರಿಯೇಟ್ ಬಿಲ್ ಅಂತ ಇದೆ ನೋಡಿ, ಅದನ್ನು ತಗೊಳ್ಳಿ. ಬಿಲ್ ವಲಯ ಯಾವಾಗಲೂ ಕೂಡ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಬಿಲ್ಲು TP ಮೂಲಕನೇ ಬರೋದು. TP ಬಿಲ್ ತಗೊಳ್ಳಿ. ಇಲ್ಲಿ ಬಿಲ್ ಟೈಪ್ ಇದೆಯಲ್ಲ, ಇಲ್ಲಿ CTS 1 ಅಂತ ಬರುತ್ತೆ, ಅದನ್ನು ತಗೊಳ್ಳಿ. ಇಲ್ಲಿ ಜನರಲ್ ಕ್ಲೈಮ್ ಟೈಪು ಜನರಲ್ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಅಂತ ಬರುತ್ತೆ, ಅದನ್ನು ತಗೋಬೇಕು. ಸೊ ಅದಾದಮೇಲೆ ನೆಕ್ಸ್ಟು ಆಫ್ಲೈನ್ ಆರ್ಡರ್ ಇದೆ. ಸೊ ಇದಕ್ಕೆ ನೀವೇ ನಿಮ್ಮ ಆಫೀಸಿಗೆ ಏನು ಆರ್ಡರ್ ಕೊಡ್ತೀರೋ ಅದೇ ರೀತಿಯಾಗಿ ಆರ್ಡ್ರನ್ನು ಕೊಡಿ. ಅಥವಾ ನಿಮಗೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಮಾಡ್ಕೋಬೇಕು ಅಂತ ಅನುದಾನ ಬಿಡುಗಡೆ ಮಾಡಿರ್ತಾರೆ, ಆ ಅನುದಾನದ ಬಿಡುಗಡೆ ಮಾಡಿರುವಂತಹ TPಯ ಒಂದು ಆದೇಶದ ಪ್ರತಿ ಇರುತ್ತೆ, ಅದರಲ್ಲಿರುವಂತಹ ಆದೇಶದ ನಂಬರ್ ಏನಿರುತ್ತಲ್ಲ ಅದನ್ನು ಹಾಕಬೇಕಾಗುತ್ತೆ. ಅದು ಯಾವ ಡೇಟಿಗೆ ಬಂದಿದೆ ಅನ್ನೋವಂಥದ್ದನ್ನು ಹಾಕಿ. ಅದು ಸಿಗಲಿಲ್ಲ ಅಂತ ಹೇಳಿದರೆ ನೀವು ನೇರವಾಗಿ ನಿಮ್ಮ ಆಫೀಸ್ ಲೆವೆಲಲ್ಲಿ ನೀವೇನು ಮಾಡ್ಕೊಂಡಿರ್ತೀರೋ ಅದನ್ನು ಹಾಕ್ಬೋದು, ಏನು ತೊಂದರೆ ಇಲ್ಲ. ಓಪನ್ ಕೊಡಿ. ಓಪನ್ ಕೊಡಬೇಕಾದ್ರೆ ಇಲ್ಲಿ ಫಸ್ಟ್ ನೀವೇನು ಮಾಡಬೇಕು ಅಂತೇಳಿದ್ರೆ ಬಿಲ್ ಟೈಪು ಅವೆಲ್ಲ ಇದಾವಲ್ಲ ಅವನ್ನು ಕರೆಕ್ಟಾಗಿ ಹಾಕಿದರೆ ನಿಮ್ಗೆ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ ಹೆಡ್ ಆಫ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹೆಡ್ ಆಫ್ ಅಕೌಂಟು ಸೆಲೆಕ್ಟ್ ಆದಮೇಲೆ ಇಲ್ಲಿ ನಿಮಗೆ ಅಮೌಂಟ್ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ನೋಡಿ ಲಭ್ಯವಿರುವ ಸಿಲ್ಕು ಅಂತ ಇದೆಯಲ್ಲ, ಈ ಲಭ್ಯವಿರುವ ಸಿಲ್ಕು ಇಲ್ಲಿ ಕಾಣಿಸ್ಕೊಳ್ಬೇಕು. ಸೊ ಲಭ್ಯವಿರುವ ಸಿಲ್ಕು ಅವೈಲೇಬಲ್ ಬ್ಯಾಲೆನ್ಸ್ ಇದೆಯಲ್ಲ ಅದು ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದೋ ಹೆಡ್ ಆಫ್ ಅಕೌಂಟಿಗೆ ಹೋಗಿದೆ ಅಂತ ಅರ್ಥ. ಸೊ ಅದರಲ್ಲಿ ಏನು ಮಾಡೋಂಗಿಲ್ಲ. ಸೊ ಪೇ ಬಿಲ್ ಅಂತ ಇದೆಯಲ್ಲ, ಇಲ್ಲಿ ಎಂಪ್ಲಾಯ್ ಅಂತ ತಗೊಳ್ಳಿ. ಬಿಲ್ಲು ಇದು ಪೇ ಬಿಲ್ಲಲ್ಲಿ ನಾವು ಈಗ ಮಾಡ್ತಾ ಇರೋದು KJD ನಂಬರ್ ಹಾಕಬೇಕು. ಸಂಬಂಧಪಟ್ಟ ಎಂಪ್ಲಾಯರ್ ಅವರ KJD ನಂಬರನ್ನು ಹಾಕಿ. ನೀವು KJD ನಂಬರ್ ಹಾಕ್ಬಿಟ್ಟು ಇಲ್ಲಿ ಖಾಲಿ ಜಾಗದ ಮೇಲೆ ಒಂದು ಕ್ಲಿಕ್ ಮಾಡಿದರೆ ಅವರ ಮಾಹಿತಿ HRMSಯಿಂದ ಏನು ಬರಬೇಕಿತ್ತೋ ಎಲ್ಲ ಮಾಹಿತಿ ಕೂಡ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಅವರ ಮೂಲ ವೇತನ, ಮೂಲ ವೇತನ ಶ್ರೇಣಿಯಲ್ಲಿ ಏನು ಬದಲಾವಣೆ ಆದ್ರೂ ಸಮಸ್ಯೆ ಇಲ್ಲ ನಮಗೆ. ಕೆಲವು ಸಲ ಸರಿ ಇರುತ್ತೆ, ಕೆಲವು ಸಲ ತಪ್ಪಿರುತ್ತೆ, ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ವೈದ್ಯಕೀಯ ವೆಚ್ಚ ಪಾವತಿಯ ಮೊತ್ತ ಎಷ್ಟಿರುತ್ತೆ, ನೀವು ರಶೀದಿ ಬಿಡುಗಡೆ ಮಾಡಿರ್ತಕ್ಕಂಥ ಮೊತ್ತ ಇದೆಯಲ್ಲ ಆ ಮೊತ್ತವನ್ನು ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಆ ಮೊತ್ತ ಎಲ್ಲಿದೆ ಅನ್ನೋವಂಥದ್ದನ್ನು ನೋಡಿಕೊಂಡು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿರುತ್ತೆ ಆ ಮೊತ್ತ. ಸೊ ಇದನ್ನು ನಾನು ತಗೊಳ್ತಾ ಇದ್ದೀನಿ. ವೆಯ್ಟ್. ಓಕೆ, ಆ ಮೊತ್ತವನ್ನು ನಾನಿಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊತ್ತವನ್ನು ಹಾಕಿ. ಸೊ ಆಧಾರ್ ಸಂಖ್ಯೆ ಏನು ಬೇಡ, ಮ್ಯಾಂಡೇಟರಿ ಏನಿಲ್ಲ. ಸೊ ಮತ್ತೆ ನೀವು ಇಲ್ಲಿ ನೋಡಿ ವೈದ್ಯಕೀಯ ಭತ್ಯೆ ಇದೆಯಲ್ಲ, ಇದು ಕಟಾವಣೆ ಮಾಡೋಂಗಿಲ್ಲ. ಮುಂಚೆ ಎಲ್ಲ ನಾವು MA ಬಿಲ್ ಮೆಡಿಕಲ್ ಅಲವೆನ್ಸನ್ನು ಎಷ್ಟು ಬರ್ತಾಯಿತ್ತೋ ಆ ತಿಂಗಳಲ್ಲಿ ಕಟಾವು ಮಾಡ್ತಾಯಿದ್ವಿ. ಎಷ್ಟು ತಿಂಗಳು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಅದ್ರ ಮೇಲೆ ಕಟಾವು ಮಾಡ್ತಾಯಿದ್ವಿ. ಈಗ ಹಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ನಮಗೆ MA ಮೆಡಿಕಲ್ ಅಲವೆನ್ಸು ಬರ್ತಾಯಿಲ್ಲ, ಹಾಗಾಗಿ ಯಾವುದೇ ರೀತಿ ಕಟಾವಣೆ ಮಾಡೋಂಗಿಲ್ಲ. ಅದನ್ನು 0 ಹಾಕಿ ಪ್ರೊಸೆಸ್ ಕೊಡಬೇಕಾಗುತ್ತೆ. ನೀವು ಕಟಾವಣೆ ಮಾಡಿದ ಸುಮ್ಮನೆ ನಾವು ಆ ನೌಕರರಿಗೆ ಲಾಸ್ ಆಗುತ್ತೆ ಅಷ್ಟೇ. ಸೊ ಈಗ ಅದನ್ನು ಆ್ಯಡ್ ಕೊಟ್ಟ ಮೇಲೆ ಸ್ವೀಕೃತಿದಾರರ ಪ್ರಮಾಣ ಸಾರಾಂಶಗಳಿದೆಯಲ್ಲ, ಇಲ್ಲಿ ಪಾವತಿಯ ವಿಧ ಅಂತ ಇದೆ. ಪಾವತಿಯ ವಿಧ ಬಂದ್ಬಿಟ್ಟು ಪೇಮೆಂಟ್ ಅಂತ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅವರ ಎಲ್ಲ ಬ್ಯಾಂಕ್ ಡೀಟೇಲ್ಸ್ ಕೂಡ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಅದನ್ನು ನಾನು ಹೈಡ್ ಮಾಡಿರ್ತೀನಿ. ಸೊ ನೀವು ಅದನ್ನು ಜಸ್ಟ್ ನೋಡ್ಬೋದು ಅಷ್ಟೇ, ಅದರಲ್ಲಿ ಏನು ಬದಲಾವಣೆ ಮಾಡೋಂಗಿಲ್ಲ. ಇದೆಲ್ಲ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಫಾರ್ವರ್ಡ್ ಕೊಡಿ. ಫಾರ್ವರ್ಡ್ ಕೊಟ್ಟರೆ ನಿಮ್ಮ ಬಿಲ್ಲನ್ನು ಕ್ರಿಯೇಟ್ ಮಾಡೋ ಅಂಥದ್ದು ಆಗಿರುತ್ತೆ. ಇಲ್ಲಿಂದ ಅದು ಫಾರ್ವರ್ಡ್ ಆಗಿ ಎಲ್ಲಿ ಹೋಗಿರುತ್ತೆ ನಿಮ್ಗೆಲ್ರಿಗೂ ಗೊತ್ತಿದೆ, ಸೂಪ್ರಿಂಟೆಂಡೆಂಟ್ ಲಾಗಿನಲ್ಲಿ ಹೇಗೆ ಮಾಡಬೇಕು ಅನ್ನೋವಂಥದ್ದನ್ನು ನಿಮ್ಗೆ ಈಗಾಗಲೇ ಸುಮಾರಷ್ಟು ವೀಡಿಯೋಗಳಲ್ಲಿ ಮಾಡಿರ್ತಾರೆ. ಎಲ್ಲ ವೀಡಿಯೋನು ಒಂದೇ ಥರ ಮಾಡುವಂಥ ಎಲ್ಲ ಬಿಲ್ಗಳನ್ನು ಒಂದೇ ಥರ ಮಾಡೋದಾಗಿರೋದ್ರಿಂದ ಆ ಸ್ಟೆಪ್ಪನ್ನು ನಾನು ಸ್ಕಿಪ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತೀನಿ. ನೋಡಿ ಇಲ್ಲಿ ಜಸ್ಟ್ ವೆಯ್ಟ್. ಸೂಪ್ರಿಂಟೆಂಡೆಂಟ್ ಲಾಗಿನಲ್ಲಿ ಬಂದಿರೋವಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ಈ ಪ್ರೋಸೆಸ್ಗಳೆಲ್ಲವನ್ನು ಕೂಡ ನೀವು ಸೂಪ್ರಿಂಟೆಂಡೆಂಟ್ ಲಾಗಿನಲ್ಲಿ, ಅದಾದಮೇಲೆ DDO ಲಾಗಿನಲ್ಲಿ, ಅದಾದಮೇಲೆ ಮತ್ತೆ ಕೇಸ್ ವರ್ಕರ್ ಲಾಗಿನಲ್ಲಿ ಬಿಲ್ಗಳನ್ನು ಪ್ರಿಂಟ್ ತೊಗೊಂಡು ಅಲ್ಲಿಂದ ಮತ್ತೆ DDOಗೆ ಬರುತ್ತೆ. ಸೊ DDOಗೆ ಬಂದಿರತಕ್ಕಂಥ ಬಿಲ್ಲನ್ನು ನಾವೇನು ಮಾಡಬೇಕು, ಇವೆಲ್ಲ ಪ್ರೋಸೆಸನ್ನು ನೀವು ಮುಗಿಸ್ಕೊಂಡು ನಾನೀಗ DDO ರೋಲನ್ನು ತಗೊಳ್ತಾ ಇದ್ದೀನಿ. ಸೊ ಅವೆಲ್ಲ ತೊಗೊಂಡಾದಮೇಲೆ ಅವು ಹೇಗೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಹಿಂದಿನ ಯಾವುದಾದ್ರೂ K2 ವೀಡಿಯೋಗಳನ್ನು ನೋಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಈಗ ಎಲ್ಲ ಪ್ರೋಸೆಸ್ ಆದಮೇಲೆ ನಾವೆಲ್ಲ ಪ್ರಿಂಟ್ ಎಲ್ಲ ತಗೊಂಡಾದಮೇಲೆ ಇಲ್ಲಿ ಬಂದಿರುತ್ತೆ DDO ಲಾಗಿನಲ್ಲಿ. ಆ ಬಿಲ್ಲನ್ನು ನೀವು ಓಪನ್ ಮಾಡಿದರೆ ಇಲ್ಲಿ ಸೆಂಡ್ ಟು CSO ಅಂತ ಇದೆ. ಸೊ TP ಅವರಿಗೆ ಅದು ಫಾರ್ವರ್ಡ್ ಆಗುತ್ತೆ. ಸೊ ಇದಿಷ್ಟು TPಗೆ ಅದು ಬಿಲ್ ಹೋಗಿದೆ. ನಾವೀಗ OM ಅನ್ನು ಮಾಡ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂಥ OM ಪ್ರತಿಯೊಂದು ಬಿಲ್ಲಿಗೂ ಕೂಡ OM ಸಪ್ರೇಟ್ ಆಗಿರುತ್ತೆ.
ಸೊ OM ತಗೊಳ್ಳಿ ನೀವು. ರೋಲನ್ನು ಚೇಂಜ್ ಮಾಡಿಕೊಂಡು ಇಲ್ಲಿ OM ಇನಿಷಿಯೇಟಿಂಗ್ ಅಥಾರಿಟಿ ಅಂತ ಇದೆ ನೋಡಿ, ಅದನ್ನು ತಗೊಳ್ಳೋಣ. ಅದನ್ನು ತಗೊಂಡ್ರೆ ಇಲ್ಲಿ ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ ಅಂತ ಇದೆ, ಅಲ್ಲಿ ತಗೊಳ್ಳಿ. ಪ್ರೋಸೆಸ್ ಆದಮೇಲೆ ಆಫೀಸ್ ಮೆಮೊರಂಡಮ್ ಕ್ರಿಯೇಷನ್ ಅಂದರೆ OM ಕ್ರಿಯೇಷನ್ ಅಂತ, ಅದು ಆಫೀಸ್ ಮೆಮೊರಂಡಮ್ ಅಂದರೆ OM ಅಂತ. ಇಲ್ಲಿ ಬಿಲ್ ವಿಧ ಯಾವುದು, CTS 1 ಅಂತ ಇತ್ತು ನೋಡಿ ನಮ್ಮದು, ಅದೇ. ಕ್ಲೈಮ್ ಟೈಪು ಜನರಲ್ ಮೆಡಿಕಲ್ ರಿಎಂಬರ್ಸ್ಮೆಂಟ್ ಅಂತ ಬರುತ್ತೆ. ಸೊ ಇಷ್ಟೇ ಇರಬೇಕದು. ಇನ್ನೊಂದು ಬರುತ್ತೆ ಜನರಲ್ ಅಂತ ಬರಲ್ಲ, ಮೆಡಿಕಲ್ ರಿಎಂಬರ್ಸ್ಮೆಂಟ್ ಬಿಲ್ ಅಂತ ಏನೋ ಬರುತ್ತೆ, ಅದನ್ನು ತಗೊಳ್ಳಂಗಿಲ್ಲ. ಅದನ್ನು ತಗೊಂಡ್ರೆ ನಿಮಗೆ ಫೇಲ್ ಆಗುತ್ತೆ, ಅದರಲ್ಲಿ ನಿಮ್ಗೆ ಪ್ರೋಸೆಸ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಜನರಲ್ ಮೆಡಿಕಲ್ ರಿಎಂಬರ್ಸ್ಮೆಂಟ್ ಅಷ್ಟೇ ಇರಬೇಕದು. ಸೊ ಇಲ್ಲಿ ಬಂದ್ಬಿಟ್ಟು ನೀವು OM ಫಾರ್ ಸಿಂಗಲ್ DDO ಅಂತ ತಗೊಳ್ಳಿ, ಆದೇಶ ಅವೆಲ್ಲ ಅಲ್ಲೇ ಇರುತ್ತೆ. OM ಸಿಂಗಲ್ DDO ಆ್ಯಂಡ್ ಸಿಂಗಲ್ ರೆಸಿಪಿಯೆಂಟ್. ಸೊ ಅದನ್ನು ತಗೊಂಡ್ರೆ ಇಲ್ಲಿ ಬಂದ್ಬಿಟ್ಟು ಕೆಲವು ಮಾಹಿತಿಗಳು ಹಾಗೆ ಬಂದಿರ್ತವೆ. ವಿಷಯ ಬಂದ್ಬಿಟ್ಟು ಮೆಡಿಕಲ್ ರಿಯಂಬರ್ಸ್ಮೆಂಟ್ ಬಿಲ್ ಅಂತ ಹಾಕ್ಬಿಟ್ಟು ಅವರು ಯಾರು ಹೆಸರು ಮಾಡ್ತಾ ಇದ್ದೀರೋ ಅವ್ರ ಹೆಸರು ಮತ್ತು ಅಲ್ಲಿ KJD ನಂಬರ್ ಎರಡನ್ನೂ ಕೂಡ ಅಲ್ಲಿ ನೀವು ಮೆನ್ಷನ್ ಮಾಡಬೇಕು. ಅದನ್ನೇ ನೀವು ಎಲ್ಲ ಕಡೆನೂ ಅಲ್ಲಿ ಕೆಳಗಡೆ ಬರ್ತಕ್ಕಂತಹ ಆರ್ಡರ್ ಪಠ್ಯ ಅಂತ ಏನಿದೆಯಲ್ಲ, ಆರ್ಡರ್ ಟೆಕ್ಸ್ಟು, ಅದನ್ನು ಎಲ್ಲವನ್ನು ಕೂಡ ನೀವು ಮಾಡ್ಕೋಬೇಕಾಗತ್ತೆ. ಸೊ ಈಗ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಬಿಲ್ ಆಫ್ ಇಂಥವ್ರ ಹೆಸರಿದೆ, ಅವರ KJD ನಂಬರು ಕೂಡ ಅಲ್ಲಿ ಇದೆ. ಸೊ ಅದನ್ನು ನೀವು ಮಾಡಿಕೊಂಡು ಅದನ್ನೇ ನೀವು ಯಥಾವತ್ತಾಗಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲೊಂದು 2-3 ಕಡೆ ಅದನ್ನು ಪೇಸ್ಟ್ ಮಾಡೋ 4 ಒಟ್ಟಿನಲ್ಲಿ ಇದೇ ಥರದಲ್ಲಿ ನೀವು 4 ಮಾಡ್ಕೋಬೇಕಾಗತ್ತೆ. ಓಕೆ, ಅದನ್ನು ಒಮ್ಮೆ ನೋಡ್ಕೊಳ್ಳೋಣ. ಸರಿಯಾಗಿದೆ ಅನ್ನೋವಂಥದ್ದನ್ನು ಖಾತ್ರಿ ಪಡಿಸ್ಕೊಂಡಾದ್ಮೇಲೆ ಅಲ್ಲೊಂದು ಸಲ ಸಿಂಗಲ್ ಅಂತ ತಗೊಳ್ಳಿ. ಇಲ್ಲಿ ಉದ್ದೇಶ ಬಂದುಬಿಟ್ಟು ಅಲ್ಲೂ ಕಾಪಿ ಮಾಡ್ಕೊಳ್ಳಿ. ಹೆಚ್ಚುವರಿ ಪಠ್ಯ ಸೇಮ್ ಅದನ್ನೇ ತಗೊಳ್ಳಿ. ಇಲ್ಲಿ ಬಂದುಬಿಟ್ಟು ನೀವು ಹೆಡ್ ಆಫ್ ಅಕೌಂಟನ್ನು ತಗೋಬೇಕಾಗುತ್ತೆ. ಹೆಡ್ ಆಫ್ ಅಕೌಂಟು ನೀವು ಬಿಲ್ ಮಾಡಿದ್ರಲ್ಲಿ ನಿಮಗೆ ಬಿಲ್ ಡೀಟೇಲ್ಸ್ ಅಂತ ಇದೆ ನೋಡಿ, ಅದರಲ್ಲಿ ಹೆಡ್ ಆಫ್ ಅಕೌಂಟ್ ಬಂದಿರುತ್ತೆ. ಸೊ ಆ ಹೆಡ್ ಆಫ್ ಅಕೌಂಟಲ್ಲಿ ಏನು ಬಂದಿದೆ ಅನ್ನೋವಂಥದ್ದನ್ನು ತಗೊಂಡು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸರಿಯಾಗಿ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಯಾವುದೋ ಹೆಡ್ ಆಫ್ ಅಕೌಂಟು ಪ್ಲಸ್ ಸಬ್ ಕಾಂಪೋನೆಂಟ್ ಕೋಡು ಎಲ್ಲವೂ ಕೂಡ ಅದರಲ್ಲಿ ಒಂದೇ ಇದರಲ್ಲಿ ಬಂದಿರುತ್ತೆ. ಸರಿಯಾಗಿ ನೋಡ್ಕೊಂಡು ತಗೋಬೇಕಾಗುತ್ತೆ. ಎಕ್ಸಾಕ್ಟ್ ಏನಿದೆಯೋ ಅದು ಬಂದಿರುತ್ತೆ, ಅದನ್ನು ನೋಡಿಕೊಂಡು ತಗೊಳ್ಳಿ. ಎಸ್, ಅದು ಇದೆ. ಸೊ ಈಗ ನೀವು DDO ಕೋಡ್ ಏನು ಬಂದಿರುತ್ತೆ ಅದನ್ನು ತಗೊಳ್ಳಿ. ಅಲ್ಲಿ ಕೊನೆಯ ಅಂಕಿ ಟೈಪ್ ಮಾಡೋ ಹೊತ್ತಿಗೆ ನಮ್ಮದು ಕಾಣಿಸ್ಕೊಳ್ಳುತ್ತೆ ಡೀಟೇಲ್ಸು, ಅದನ್ನು ತಗೊಳ್ಳಿ. ನೆಕ್ಸ್ಟು ಸೃಷ್ಟಿಕರ್ತನ ಕೋಡ್ ರೆಸಿಪಿಯೆಂಟ್ ID ಇದೆಯಲ್ಲ, ರೆಸಿಪಿಯೆಂಟ್ ಐಡಿಯಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ರೆಸಿಪಿಯೆಂಟ್ ಐಡಿಯನ್ನು ಮೆನ್ಷನ್ ಮಾಡಿ ಕೊನೆಯ ಸಂಖ್ಯೆಯನ್ನು ಎಂಟ್ರ್ ಮಾಡೋ ಅಷ್ಟೊತ್ತಿಗೆ ಅವ್ರದ್ದು ಮಾಹಿತಿ ಕಾಣಿಸ್ಕೊಳ್ಳುತ್ತೆ. ಅವರ ಬ್ಯಾಂಕ್ ಡೀಟೇಲ್ಸು, ಅವ್ರ ಹೆಸರು ಎಲ್ಲ ಕಾಣಿಸ್ಕೊಳ್ಳುತ್ತೆ. ಅಮೌಂಟನ್ನು ಒಂದು ಕಡೆ ಬರ್ಕೊಂಡಿರ್ತೀರ, ಅದನ್ನು ನೋಡಿಕೊಂಡು ಅಲ್ಲಿ ಎಂಟ್ರ್ ಮಾಡಿ. ಸೊ ಇಲ್ಲಿ ಬಂದುಬಿಟ್ಟು ಅವರ ಅಡ್ರೆಸ್ಸನ್ನು ನೀವು ಹಾಕಿದರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು, ಅದು ಮ್ಯಾಂಡೇಟರಿ ಇಲ್ಲ. ಎಸ್, ಇದನ್ನು ಕೂಡ ಅಷ್ಟೇ. ನೀವು ಉಲ್ಲೇಖಿತ ದಾಖಲೆ ಅದು ಕೂಡ ಮ್ಯಾಂಡೇಟರಿ ಇಲ್ಲ. ಈಗ ಫಾರ್ವರ್ಡ್ ಕೊಟ್ಟರೆ ಈಗ ಇನಿಷಿಯೇಟಿಂಗ್ ಅಥಾರಿಟಿಯಿಂದ ಅದು ಫಾರ್ವರ್ಡ್ ಆಗಿ ಹೋಗುತ್ತೆ. ಫಾರ್ವರ್ಡ್ ಆಗಿ ಎಲ್ಲಿಗೆ ಹೋಗಿರುತ್ತದು, ರೆಕಮೆಂಡೇಷನ್ ಅಥಾರಿಟಿಗೆ ಹೋಗುತ್ತೆ. ಮತ್ತು ಅದನ್ನು ರೋಲ್ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. OM ರೆಕಮೆಂಡೇಷನ್ ಅಥಾರಿಟಿ ಬಂದಿದೆ. ಇಲ್ಲಿ ಏನಿಲ್ಲ, ಇಲ್ಲಿ ಯಾವುದೇ ರೀತಿ ನಾವು ಆಗಲೇ ಮಾಡಿರೋ ಥರ ಏನೂ ಮಾಡೋ ಹಾಗಿಲ್ಲ. ಸೊ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳೋದು, ಮಾಹಿತಿ ಏನು ನೀವು ವೆರಿಫೈ ಮಾಡಿಕೊಂಡು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ನೀವು ಫಾರ್ವರ್ಡ್ ಕೊಡಬೇಕಾಗುತ್ತೆ. ಇಲ್ಲಿನೂ ಕೂಡ ನಿಮಗೆ ಪ್ರಿಂಟ್ ತೊಗೊಳ್ಳೋದಕ್ಕೆ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಪ್ರಿಂಟ್ ತೊಗೊಳ್ಳೋ ಹಾಗಿಲ್ಲ. ನೀವು ಲಾಸ್ಟು ಇಶ್ಯೂಯಿಂಗ್ ಅಥಾರಿಟಿಯಲ್ಲಿ ಬರುವಂತಹ ಆದೇಶವನ್ನು ನೀವು ಇಲ್ಲಿ ಪ್ರಿಂಟ್ ಇದೆ, ಬಟ್ ಪ್ರಿಂಟ್ ತೊಗೋಬೇಡಿ ನೀವು ಇಲ್ಲಿ. ಸೊ ಜಸ್ಟ್ ಇದನ್ನು ಕ್ಯಾನ್ಸಲ್ ಮಾಡಿ ಕ್ಲೋಸ್ ಮಾಡಿ. ಈಗ ಇಶ್ಯೂಯಿಂಗ್ ಅಥಾರಿಟಿ ಬರುತ್ತೆ. ಇಶ್ಯೂಯಿಂಗ್ ಅಥಾರಿಟಿಯಲ್ಲಿ ನೀವು ಇದನ್ನು ಸೇಮ್ ಅದೇ ರೀತಿಯಾಗಿ ನೀವು ಚೆಕ್ ಬಾಕ್ಸೆಲ್ಲ ಕ್ಲಿಕ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡ್ಕೊಂಡಿದ್ದಾದಮೇಲೆ ನೀವು ಅದನ್ನು ಪ್ರಿಂಟ್ ತೊಗೋಬೇಕಾಗುತ್ತೆ. ಇಲ್ಲಿಂದ ನೀವು ಪ್ರಿಂಟ್ ತೊಗೊಂಡು ನೋಡಿ, ಇಶ್ಯೂ ಆರ್ಡರ್ ಅಂತ ಬರುತ್ತೆ ಲಾಸ್ಟಿಗೆ. ಇವೆಲ್ಲ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಕೆಳಗಡೆ ಇಶ್ಯೂ ಆರ್ಡರ್ ಅಂತ ಇದೆ. ಇಲ್ಲಿ ಆರ್ಡ್ರನ್ನ ಇಶ್ಯೂ ಮಾಡ್ಕೊಳ್ಳೋವಂಥದ್ದು ಇಲ್ಲಾಗಿರುತ್ತೆ. ಸೊ ನೀವು ಇಶ್ಯೂ ಆರ್ಡ್ರಲ್ಲಿ ಈಗ ನಿಮಗೆ ಪ್ರಿಂಟ್ ಅಂತ ತೋರಿಸುತ್ತೆ. ಈ ಪ್ರಿಂಟನ್ನು ತೊಗೊಂಡ್ರೆ ಅಲ್ಲಿಗೆ ನಿಮ್ಮ ಕೆಲಸ ಮುಗೀತು. ಸೊ ಈಗ ನೀವು ಆರ್ಡರ್ ಪ್ಲಸ್ ಅವರ ಒರಿಜಿನಲ್ ಬಿಲ್ಲನ್ನು ಏನು ಇದೆಯೋ, ಒರಿಜಿನಲ್ ಬಿಲ್, ಆರ್ಡರ್ ಮತ್ತು OM ಇವೆಲ್ಲವನ್ನು ಕೂಡ ನೀವು TPಗೆ ಸಬ್ಮಿಟ್ ಮಾಡಿ, TPಯಿಂದ ಮತ್ತೆ ವಾಪಸ್ಸು ನಿಮಗೆ ಅವರು ರೆಡಿ ಮಾಡಿ ಅವರು ಅಪ್ರೂವ್ ಮಾಡಿಬಿಟ್ಟು ಮತ್ತೆ ಕಳಿಸ್ತಾರೆ. ಮತ್ತು ನಾವು ಇನ್ನೊಂದು ಕಂಟಿನ್ಯೂಷನ್ ಶೀಟ್ ತೊಗೊಂಡೋಗ್ಬಿಟ್ಟು ಟ್ರೆಜರಿ ಕೊಟ್ಟರೆ ನಮ್ಮ ಬಿಲ್ಲು ಕ್ಲೈಮ್ ಆಗುತ್ತೆ. ಸೊ ಇದಾಗಿತ್ತು ಮೆಡಿಕಲ್ ರಿಯಂಬರ್ಸ್ಮೆಂಟ್ ಬಿಲ್. ಥ್ಯಾಂಕ್ ಯು.